ಮೇಲ್ನೋಟಕ್ಕೆ ಆಗುವಂಗಿದ್ರೆ ಏನು ಬೇಕಾಗಿಲ್ಲ. ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ಇದೆ, ಸುಪ್ರೀಂ ಕೋರ್ಟ್ ರೂಲಿಂಗು ಇದೆ. ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಲಾಯರ್ ಹೇಳ್ಕೊಟ್ಟಿರ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡು ಅಂತ. ತಪ್ಪು ಮಾಡಿಲ್ಲ ಅಂತ ಅವ್ನು ಹೇಳ್ಬಿಟ್ಟ. ಮುಂದೆ ಬಂದಾಗ ಕೇಳಿದಾಗ, ಸರ್ ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ ಅಂತಾನೆ. ಕ್ಯಾನ್ ವಿ ನೌ ಪ್ಲೀಡ್ ಗಿಲ್ಟಿ ಆರ್ ನಾಟ್? ಅರ್ಥ ಆಯ್ತಾ ನಿಮ್ಗೆ? ಚಾರ್ಜ್ ಫ್ರೇಮ್ ಮಾಡುವಾಗ ಅವನಿಲ್ಲ ಅಂದ, ಮುಂದಿನ ಡೇಟಲ್ಲಿ ಬಂದ, ಸರ್ ಒಪ್ಕೊಂಡ್ಬಿಡ್ತೀನಿ, ನನಗೆ ಇಲ್ಲೇ ಶಿಕ್ಷೆ ಅಂತ. ಏನ್ ಮಾಡೋದೀಗ? ಇಸ್ ಇಟ್ ಎ ಟ್ರೈಬಲ್ ಕೇಸ್ ಆರ್ ನಾಟ್ ಟ್ರೈಬಲ್ ಕೇಸ್? ವಿನಯ್ ಮಹದೇವಯ್ಯನವ್ರೆ ನೀವು ಹೇಳ್ಬೇಕು, ಚಂದ್ರಪ್ಪ ನೀವು ಹೇಳ್ಬೇಕು. ಟ್ರೈಬಲ್ ಕೇಸ್ ಇಟ್ ಈಸ್ ನಾಟ್. ಯಾಕೆ ಅಂತಂದ್ರೆ ಅವನು ಒಪ್ಕೊಂಡಿದ್ದಾನೆ, ಇನ್ನೇನು ಟ್ರೈ ಮಾಡೋ ಅಷ್ಟಿಲ್ಲ ಅಂತ. ಅದೇ ಬರಲ್ಲ ಅದು. ಸ್ಟೇಜ್ ಇಸ್ ಕ್ರಾಸ್ಡ್. ಇಲ್ಲ, ಅದನ್ನೇ ನಾನು ನಿಮ್ಗೆ ಹೇಳ್ತಿರೋದು. ದರ್ ಇಸ್ ನೋ ಸ್ಟೇಜ್ ಫಿಕ್ಸ್ಡ್ ಫಾರ್ ಪ್ಲೀಡ್ ಗಿಲ್ಟಿ. ಅರ್ಥ ಆಯ್ತಲ್ಲ? ರತನ್ ಲಾಲ್, ಧೀರಜ್ ಲಾಲ್ ನೋಡಿ ಗೊತ್ತಾಗತ್ತೆ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ? ಈಗ ಟ್ರಯಬಲ್ ಅಂತಂದ್ರೆ ಒಂದ್ ಪಾರ್ಟಿ ಹೇಳ್ತಾ ಇದ್ದಾನೆ ಅವ್ನು ಮಾಡಿದ್ದಾನೆ ಅಂತ, ಇನ್ನೊಂದು ಪಾರ್ಟಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ಅಂತ. ನಿರಾಕರಣೆ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು, ಕಾರಣಗಳನ್ನ ಆಮೇಲೆ ನೋಡತಕ್ಕಂಥದ್ದು ಅಂತ. ಸೊ ಯು ಶುಡ್ ಗೋ ಫಾರ್ ದಟ್ ಅಗ್ನಿ ಪರೀಕ್ಷೆ ಆರ್ ನಾಟ್ ಅಂತ. See, yet another example I'll give. We are doing